ತಿಳಿದಿರ್ಲಿಲ್ಲ. ಅಷ್ಟರಲ್ಲಿ ಆ ಭೂಮಿ ನನ್ನ ಕೈವಶ ಆಗಬೇಕು. ನೀ ಏನು ಮಾಡ್ತೀವ ಮಾಡು. ಇಲ್ಲ ಅಮ್ಮ, ನಿಮ್ಮ ಸಂಬಂಧ ಸರಿ ಉಳಿಯೋದು ಬಹಳ ಕಷ್ಟ. ಈ ಮಾತಿಗೆ ನಾನು ತಪ್ಪಿದರೆ ಈ ಕಾಕಿ ಕಸ್ಲತ್ತೇರಂತ ಅವ್ರೆಲ್ಲರಿಗೂ ಮುಂದೆ ನಿನಗೆ ಅತಿ ಚೆನ್ನಾಗಿ ಅಧಿಕಾರ ಪಡೆದುಕೊಳ್ಳುತ್ತೆ. ಇವನು ನಿರಪರಾಧಿ, ತೂ ನೀಚ. ನಿನಗೆ ಅಣ್ಣಂದ್ರೆಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಮಾಡಿಕೊಂಡ ಮಡದಿಯನ್ನು ಕೊಂದು ನನ್ನ ಕೈ ಹಿಡಿಬೇಕಾದ ಆ ಲಕ್ಷ್ಮಿಯನ್ನು ನಿನ್ನ ಕೈ ಹಿಡಿಸಿ ನಿಮ್ಮನ್ನು ಈ ಮನೆಯಿಂದ ಹೊರಗೆ ಕಳಿಸಿದ ಈ ನೀಚ. ಇನ್ಸ್ಪೆಕ್ಟರ್, ಬಾಯಿಗೆ ಹಿಡಿದ ಮಾತನಾಡು. ಇಲ್ಲ ಅಂದರೆ ನಾನಿನ್ನ ಅಣ್ಣನೆಂಬ ಪದವನ್ನು ಕಿತ್ತಿಕೊಂಡು ಜರಿದು ಮಾತಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಡುವೆ. ಏ ಬೀರ, ನಾನೊಬ್ಬ ಪೊಲೀಸ್ ಅಧಿಕಾರಿ. ಎತ್ತರಿಂದ ಮಾತನಾಡು. ನನ್ನ ಬಳಿ ಅಧಿಕಾರಿ ಇದೆ, ಏನು ಬೇಕಾದ್ರೂ ಮಾಡಬಲ್ಲೆ. ಎತ್ತರಿಂದ ಮಾತನಾಡಲೇ ಹುಚ್ಚ. ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾದರೂ ಮಾಡಿದರೂ ಯಾರು ಕೇಳ್ತಾರೆ? ಹೆಚ್ಚಿಗೆ ಮಾತನಾಡಿದರೆ ನಾನು ಇಲ್ಲೇ ಶೂಟ್ ಮಾಡಿಬಿಡುವೆ. ಎತ್ತರವಿರಲಿ ಬಾನು. ಶೂಟ್ ಮಾಡ್ತೀಯಾ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ಮ ಮಾತಿಗೆ ನಗಬೇಕು ಅಳಬೇಕು ನನಗೆ ಒಂದು ತಿಳಿಯದಾಗಿದೆ. ಬೇಗ ನನ್ನ ಶೂಟ್ ಮಾಡಬಾರು. ನಿನ್ನನ್ನು ತಮ್ಮನಾಗಿ ಪಡೆದನಲ್ಲ, ಅದಕ್ಕೆ ಮೊದಲು ನನ್ನ ಶೂಟ್ ಮಾಡಬಾರು. ನಿನ್ನ ಅಂಗಾಲವನ್ನು ಹೊಲಸಾಗುತ್ತೈತಿ ಅಂತ ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಒಳಗೆ ಬರ್ತಿದ್ದನಲ್ಲ, ಅದಕ್ಕೆ ನನ್ನ ಬೇಗ ಶೂಟ್ ಮಾಡಬಾರ್ದು. ನಾನು ಕಲಿಯಕ್ಕ ನನ್ನ ತಮ್ಮ ಯಾರಿಗೂ ಹಿಂದೆ ಬಿಡಬಾರ್ದಂತು ಅಣ್ಣನಿಗೆ ತಿಳಿಯದೆ ಬರಿ ಮಾಡಿ ನಿನಗೆ ರಕ್ತವನ್ನು ಕಳಿಸಿದನಲ್ಲ, ಅದಕ್ಕೆ ನನಗೆ ಬೇಗ ಶೂಟ್ ಮಾಡಬೇಕು. ಕ್ಯಾಕರಿಸಿ ತೂ ಅಂತ ಹೋಗಿದ್ದಾರೆ ನಿನ್ನ ಮುಖಕ್ಕೆ. ಮರಿ ಮಾರಿ ಸಾರಿ ಕಲಿಸಿದಂತೀಯ. ಏ ಭೂಪ, ನನ್ನ ಹೊತ್ತು ತಿರುಗಿಸಿದಂತೀಯ. ನೀನು ಯಾರು ಮರಿ ಮಾರಿದಿ? ಎಲ್ಲಿದೆ ನಿನ್ನ ಆಸ್ತಿ? ಅವೆಲ್ಲ ನನ್ನ ಸ್ವತ್ತು. ನೀನೊಬ್ಬ ಎಲ್ಲಿಂದ ಬದ್ದ ಅನಾಥ ನನ್ನ ಮಗ. ಇನ್ನೊಮ್ಮೆ ಸಂಬಂಧಿಸಿರುವ ನನ್ನ ತಮ್ಮನಿಗೆ ಅನಾಥನಾದ ಶಬ್ದವನ್ನು ಎಲ್ಲೋ ಪಾಪ ತುಂಬಿ ಬಂದಂತೆ ಕಾಣುತ್ತದೆ. ನನ್ನ ತಮ್ಮನ ಜೈಲಿನಲ್ಲಿ ಇದ್ದರೂ ಕೂಡ ಈ ರೀತಿ ಅಭಿನಯಿಸುತ್ತೀವಿ. ಈತ ನಮ್ಮ ಅಣ್ಣನೇ. ಇವನ ಉಪಕಾರ ನನಗಿದೆಯಾ? ಇವನು ಅನಾಥನಲ್ಲವೇ? ಬೇರೆ ಏನು ನಮ್ಮ ತಂದೆ ರಕ್ತ ಹಂಚಿಕೊಂಡು ಬಂದಿದ್ದಾರೆ. ನಾನು ಮದುವೆ ಆಗ್ತಿರೋ ಹೆಣ್ಣನು ಈತ ಪ್ರೀತಿಸ್ತಿರ್ಲಿಲ್ಲ. ಇವನ ಮಾತು ಕೇಳಿ ದೇವರಂತ ನನ್ನ ಅತ್ತಿಗೆನು ನೀನು ಕೊಲೆ ಮಾಡ್ತಿರ್ಲಿಲ್ಲ. ಹೇಳು ಸತ್ಯವನ್ನು. ಸತ್ಯವ ಅಸತ್ಯ ತೂಗಿ ಹೇಳಲಿಕ್ಕೆ ಇದು ಪಂಚಾಯತ್ ಅಲ್ಲೋ ಕಣೋ. ಸಣ್ಣವನಾದ ನಿನಗೆ ತಿಳಿಸಿ ಹೇಳಲಿಕ್ಕೆ ಇದು ಮನಿನೂ ಅಲ್ಲ. ಆಸ್ತಿ ಇಲ್ಲದ ನಾವು ಅನಾಥರಾಗಿ ತಿರುಗುತ್ತಿದ್ದೇವೆ. ನಮ್ಮ ಚಿಕ್ಕಮ್ಮ ಅಂದ್ರೆ ಬೀರನ ತಾಯಿ 5 ಎಕರೆ ಭೂಮಿ ಕೊಡಿಸಿ 100 ಕುರಿಗಳನ್ನು ಕೊಟ್ಟು ನಮ್ಮ ಮನೆಯ ಸಂಸಾರಕ್ಕೆ 2 ಲಕ್ಷ ಹಣವನ್ನು ಕೊಟ್ಟು ಈ ಬೀರನೆಂಬ ಕೂಸು ನಮ್ಮ ಕೈಗೊಪ್ಪಿಸಿ ಹೋಗಿದ್ದಾಳೆ. ಸಣ್ಣವನಾದ ಇವೆಲ್ಲ ನಿನಗೇನು ಗೊತ್ತೋ ತಮ್ಮ? ಹಾಗಾದ್ರೆ ತೋಟದ ಹೊಲದಲ್ಲಿ ಇವನ ಹೆಸರೊಂದಿಗೆ ನಿನ್ನ ಹೆಸರು ಯಾಕಿದೆ? ಕ್ಯಾನ್ಸರ್ ಕಾಯಿಲೆಯಿಂದ ಅವನ ತಾಯಿ ಚಿಕ್ಕವನೆಂದು ಅಜ್ಞಾನ ಪಾಲಕನೆಂದು ಕೊಡಿಸಿ ಹೋಗಿದ್ದಳು ತಮ್ಮ. ಸುಳ್ಳು ಸುಳ್ಳು, ನಾನಿದನ್ನು ನಂಬೋದಿಲ್ಲ. ಖುಷಿ ಸರ್, ಒಳಗೆ ಹಾಕಿರಿ ಅವನು. ಸರ್, ಇಲ್ಲಿ ಇನ್ಸ್ಪೆಕ್ಟರ್ ಅವರನ್ನೇ
ನನ್ನನ್ನೇಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಅದನ್ನು ಕೇಳಲಿಕ್ಕೆ ನೀನ್ಯಾರು? ನಾನು ಯಾರು ಅಂತ ಗೊತ್ತು ಮಾಡಿಸೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಬಿಟ್ಟು ಬಿಡಿ ಆ ನನ್ನ ದೇವರನ್ನು. ಇವನನ್ನು ಬಿಡ್ರಿ ಅಂತ ಹೇಳಲಿಕ್ಕೆ ನೀನೇನು ನನ್ನ ಮೇಲೆ ಅಧಿಕಾರಿಯೋ ಅಥವಾ ಗೃಹರಾಜ ಮಂತ್ರಿನೋ? ಅದು ಯಾವುದೂ ಅಲ್ಲ. ನಾನು ಅಡ್ವೊಕೇಟ್ ವರದರಾಜ್. ಇವರ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ನಿಂದ ಬೇಲ ತಂದಿದ್ದೇನೆ. ಬಿಟ್ಟು ಬಿಡಿ ಇವರನ್ನ. ಛೇ, ಎಂತ ಕೆಲಸ ಆಯ್ತು ಪಿಸಿ? ಬಿಡ್ರಿ ಅವನನ್ನು. ಓಕೆ ಸರ್. ಲಕ್ಷ್ಮಿ ಲಕ್ಷ್ಮಿ, ನಿನ್ನ ಎಂತ ದೊಡ್ಡ ಉಪಕಾರ. ಎಂತ ದೊಡ್ಡ ಉಪಕಾರಮ್ಮ. ಆಪತ್ಕಾಲದಲ್ಲಿ ಇದ್ದವರಿಗೆ ಅವರನ್ನು ರಕ್ಷಣೆ ಮಾಡುವುದು ನನ್ನ ಆದ್ಯ ಕರ್ತವ್ಯ. ನೋಡಿ ದೇವ್ರೆ, ನಿಮ್ಮ ಹೆಸರನ್ನು ಕೇಳಿದ್ರೆ ಸಾಕು ಜನರು ಕೈ ಮುಗಿದು ಹಿಂದೆ ಸರಿಯುತ್ತಾರೆ ದೇವ್ರೆ. ಲಕ್ಷ್ಮಿ, ಮಾವ ಎಂದ ಬಾಯಿಂದ ದೇವರೆಂದು ಸಂಬೋಧಿಸುವ ನಿನ್ನ ಈ ಸರ್ವ ಬುದ್ಧಿಗೆ ಎಲ್ಲಿಂದ ಉತ್ತರಿದೆ ತಾಯಿ. ನಿನ್ನ ಈ ಕೀರ್ತಿ ಅಪಾರವಾಗಿರಲಿ. ಎಲ್ಲವನ್ನು ಮಾತಾಡಲು ಇದು ಸ್ಥಳವಲ್ಲ. ಬನ್ನಿ ಮನೆಗೆ ಹೋಗೋಣ. ಹೌದಣ್ಣ, ಬಾ ಮೊದಲು ಮನೆಗೆ ಹೋಗೋಣ. ನಾಳೆ ದಿನ ನನ್ನ ಪಾಲು ನನಗೆ ಬೇಕು, ನಿಮ್ಮ ಪಾಲು ನೀವು ತೆಗೆದುಕೊಂಡು ಹೋಗಬೇಕು. ನಾಳೆ ಆರತಿ ನಡೆಯಲೇಬೇಕು. ಹಾಗೆ ಆಗಲಪ್ಪ.